ಹಲೋ ಫ್ಯಾಮಿಲಿ, ನಮಸ್ಕಾರ. ವೆಲ್ಕಮ್ ಟು ಕಿಚನ್ ಆ್ಯಂಡ್ ಕ್ಯೂರ್ ವಿತ್ ನಿಸರ್ಗ. ನಾವಿವತ್ತು ಫಿಶ್ ತವಾ ಫ್ರೈ, ಅದು ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇವಾಗ ತವಾ ಫ್ರೈಗೆ ನನ್ನ ಸ್ಟೈಲಲ್ಲಿ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಈರುಳ್ಳಿ, ಸ್ವಲ್ಪ ಚಕ್ಕೆ, ಹಾಗೆ ಒಂದೆರಡು ಲವಂಗ, ಹಾಗೆ ಸ್ವಲ್ಪ ಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದೆರಡು ಹಸಿ ಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಒಂದು ಹಿಡಿಯಷ್ಟು ಕೊತ್ತಂಬರಿ. ಆಮೇಲೆ ಹುಣಸೆಹಣ್ಣು 1 ಅವರ್ ನೆನೆಸ್ಕೊಂಡಿದೆ, ಅದ್ರ ಪಲ್ಪ್ ಇದು. ಬೇಕಾದವರು ಲೆಮನ್ ಕೂಡ ಯೂಸ್ ಮಾಡ್ತಾರೆ. ನನಗೆ ಹುಣಸೆಹಣ್ಣೆ ಇಷ್ಟ ಆಗುತ್ತೆ, ಅದರಲ್ಲೇ ಟೇಸ್ಟ್ ಚೆನ್ನಾಗಿ ಬರೋದು. ಇವಾಗ ಇದನ್ನಿಷ್ಟನ್ನು ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆ ಇನ್ನೂ ಒಂದು ಸ್ವಲ್ಪ ಐಟಮ್ಸ್ನ ಆ್ಯಡ್ ಮಾಡಬೇಕು, ಹೇಳ್ತಾ ಹೋಗ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬರೊಬ್ಬರು ಖಾರದ ಪುಡಿಯಲ್ಲಿ ಡೈರೆಕ್ಟ್ ಕಲ್ಸ್ಕೊಂಡು ಇಟ್ಕೊಳ್ಳಲ್ಲ. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಇದಕ್ಕೇನೆ ನಾನು ಒಂದು ಸ್ಪೂನ್ ಇಲ್ಲಾಂದ್ರೆ ಹಾಫ್ ಸ್ಪೂನ್ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಧನಿಯಾ ಪೌಡರ್. ಇಷ್ಟು. ಇವಾಗ ಇದನ್ನಿಷ್ಟನ್ನು ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆ ಇನ್ನೂ ಒಂದು ಸ್ವಲ್ಪ ಐಟಮ್ಸ್ನ ಆ್ಯಡ್ ಮಾಡಬೇಕು, ಹೇಳ್ತಾ ಹೋಗ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬರೊಬ್ಬರು ಖಾರದ ಪುಡಿಯಲ್ಲಿ ಡೈರೆಕ್ಟ್ ಕಲ್ಸ್ಕೊಂಡ್ಬಿಡ್ತಾರೆ, ಮಿಕ್ಸಿಗೆ ಏನು ಹಾಕೋ ಅಷ್ಟು ಇಟ್ಕೊಳ್ಳಲ್ಲ. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಇದಕ್ಕೇನೆ ನಾನು ಒಂದು ಸ್ಪೂನ್ ಇಲ್ಲಾಂದ್ರೆ ಹಾಫ್ ಸ್ಪೂನ್ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಧನಿಯಾ ಪೌಡರ್. ಇಷ್ಟು. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಕ್ವಾಂಟಿಟಿ ಇಷ್ಟು ಅಷ್ಟು ಅಂತ ಏನಿಲ್ಲ, ಖಾರ ಎಷ್ಟು ಬೇಕೋ ಅಷ್ಟು ಹಾಗೆ ಸ್ವಲ್ಪ ಗರಂ ಮಸಾಲ. ಇದು ಆಪ್ಷನಲ್, ಬೇಕಾದವ್ರು ಹಾಕೊಂಡು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದಕ್ಕೆ ಆವಾಗಲೇ ಹೇಳಿದ್ನಲ್ಲ ಹುಣಸೆಹಣ್ಣು ಪಲ್ಪು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ಇದು ಉಪ್ಪಿದಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡಬೇಕು. ಇವಾಗ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 kg ಅಷ್ಟು ಪಾಂಫ್ರೆಟ್ ಫಿಶ್ನ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೊಬೋದು, ಬಟ್ ಪಾಂಫ್ರೆಟ್ ಚೆನ್ನಾಗಿರುತ್ತೆ ತವಾ ಫ್ರೈಗಳಿಗೆಲ್ಲ ಅಂತ ನಾನು ಪಾಂಫ್ರೆಟ್ ಫಿಶ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ತೊಳ್ಕೊಂಡು ಇದಕ್ಕೆ ಅದೇ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಾರ್ನ್ಫ್ಲೋರ್ ಆಗಲಿ ಅಕ್ಕಿ ಹಿಟ್ಟಾಗಲಿ ಏನು ಬೇಕಾಗಿಲ್ಲ, ಇಷ್ಟೇ ಸಾಕು. ಎಷ್ಟು ಬೇಕೋ ಅದು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆನೂ. ನೋಡಿ, ಈ ರೀತಿ ಎಲ್ಲ ನೀಟಾಗಿ 1 by 1 ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ಬೇಕು. ಇದು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು 1 ರಿಂದ 2 ಅವರ್ ರೆಫ್ರಿಜರೇಟ್ ಮಾಡಿಕೊಂಡ್ರೆ ನೀಟಾಗಿ ಮಸಾಲೆ ಎಲ್ಲ ಪೀಸ್ಗಳಿಗೆ ಹಿಡಿಯುತ್ತೆ ಅಂತ. ಅದಾದಮೇಲೆ ತವಾ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಬೇಕಂದರೆ ನೀವು ಬಿಸಿಲಲ್ಲೂ ಇಟ್ಕೊಬೋದು. ನಾನು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೀನಿ, ನೀವು ಯಾವ ಬೇಕಾದರೂ ಚೂಸ್ ಮಾಡಿ. ನಾನು ಇವಾಗ ಇದನ್ನ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಬನ್ನಿ ತವಾ ಫ್ರೈ ಮಾಡೋಣ. ನಾನು ಇವಾಗ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಫಿಶ್ ಹಾಕೊಂಡಿದ್ದೀನಿ. ಇದು 1-2 ನಿಮಿಷ ಬೇಯಬೇಕು, ಅದಕ್ಕೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ನಿಮಿಷ ಅಷ್ಟೇ. ಇದನ್ನು ಹೈ ಫ್ಲೇಮಲ್ಲೂ ಬೇಯಿಸಬೇಡಿ, ಹಾಗಂತ ಲೋ ಫ್ಲೇಮಲ್ಲೂ ಬೇಯಿಸಬೇಡಿ, ಮೀಡಿಯಮ್ ಉರಿಯಲ್ಲಿ ಇರಲಿ. ಅವು ನೀಟಾಗಿ 2 ಸೈಡನ್ನು ಬೇಯುತ್ತೆ.
ಇವಾಗ ಇನ್ನೊಂದು ಸೈಡ್ ತಿರುಗಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು 2 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ ನೋಡ್ತಾ ಇದ್ದೇನೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಇವಾಗ ಇದಾಗಿದೆ. 1 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟು 2 ಸೈಡನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನನ್ನ ಸ್ಟೈಲಲ್ಲಿ ಫಿಶ್ ತವಾ ಫ್ರೈ ರೆಡಿ. ನೀವು ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.